ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. 16ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎದುರುವಾಡಿಯಲ್ಲಿ ಸಾಲಾಬಾದ್ನಂತಹ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಯುವಕರು ಲಕ್ಷ್ಮೀದೇವಿ ಯಾತ್ರೆಗೆ ಸಿದ್ಧತೆ ನಡೆಸಿದ್ದಾರೆ. ಶುಕ್ರವಾರ 19ರಂದು ಶ್ರೀ ಲಕ್ಷ್ಮೀದೇವಿಯ ಒಂದು ಯಾತ್ರೆಯ ಸಂದರ್ಭದಲ್ಲಿ ಎದುರುವಾಡಿಯಲ್ಲಿ ಲಕ್ಷ್ಮೀದೇವಿಯ ಪಲ್ಲಕ್ಕಿಯನ್ನು ಹೊರತಂದಾಗ ಜನಸಾಗರವೇ ತುಂಬಿ ತುಳುಕ್ತಾ ಇತ್ತು. ಎದುರುವಾಡಿಯಲ್ಲಿ ವರ್ಷಗಳಿಂದ ನಡೆದು ಬಂದಿರುವ ಸಂಪ್ರದಾಯವನ್ನು ಯುವ ಪೀಳಿಗೆ ಮುಂದಕ್ಕೆ ಕೊಂಡೊಯ್ತಾ ಇದೆ. ಮಂಗಳವಾರದಿಂದ ಶನಿವಾರದವರೆಗೂ ಈ ಗ್ರಾಮಗಳಲ್ಲಿ ಯಾತ್ರೆ ಕೊನೆಗೊಂಡಿತು. ರಾಜಕೀಯ ಕಾರ್ಯಕರ್ತರು ಒಗ್ಗೂಡಿ ಉಪಕ್ರಮ ಕೈಗೊಂಡು ಯಾತ್ರೆಯ ಒಂದು ಅದ್ಭುತ ದೃಶ್ಯವನ್ನಾಗಿ ಮಾಡಿದರು. ಇನ್ನು ಎದುರುವಾಡಿಯಲ್ಲಿ ಯಾವುದೇ ರೀತಿಯ ಗಲಭೆ ಇಲ್ಲ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರು ಮತ್ತು ಚರ್ಚಿನ ಜನರು ಇದು ದೇವಿ ಲಕ್ಷ್ಮಿ ನವಸಾಲವನ್ನು ಅರ್ಪಿಸುವ ಸ್ಥಳ ಅಂತ ನಂಬ್ತಾರೆ. ಈ ಚಿಕ್ಕೋಡಿ ಪ್ರದೇಶದಲ್ಲಿ ಗೊಂಡ ನೈವೇದ್ಯ ಮತ್ತು ಮಾವಿನ ಶ್ರೀಕರಣಿ ಇರುವ ಏಕೈಕ ತೀರ್ಥ ಇದಾಗಿದೆ. ಮಹಾಯುದ್ಧ ಕನ್ನಡ ಟಿವಿ ಸುದ್ದಿ ವರದಿಗಾರ ಡಾಕ್ಟರ್ ಅನಿಲ್ ಮಾನೆ ಚಂದೂರ್ ಮತ್ತು ಛಾಯಾಗ್ರಾಹಕ ತಾನಜಿ ಸುಧಾರ್ ಎದುರುವಾಡಿ. ಇತ್ತೀಚಿನ ಸುದ್ದಿಗಳಿಗಾಗಿ ನಮ್ಮ ಸುದ್ದಿ ವರದಿಗಾರರನ್ನು ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 7666183020 ಮತ್ತು 9071183021.